ಇದೊಂದು ಡಾಂಬರ್ ರೋಡು. ಈ ಡಾಂಬರ್ ರೋಡ್ಗೆ ಡಾಂಬರ್ ರೋಡ್ನಿಂದ ಒಂದು 200 ಮೀಟ್ರು ಒಳಗಡೆ ಹೋಗ್ಬೇಕು. ಇದು 30 ಅಡಿ ರೋಡು, ಮೆಟ್ಲಿಂಗ್ ರೋಡು. ಈ ಮೆಟ್ಲಿಂಗ್ ರೋಡ್ಗೆ ಅಟ್ಯಾಚ್ ಆಗಿ 2 ಎಕರೆ ಜಮೀನು ಬಂದು ತೋರಿಸ್ತೀನಿ ನೋಡಿ. ಡಾಂಬರ್ ರೋಡಿಂದ ಒಂದು 200 ಮೀಟ್ರು ಮೆಟ್ಲಿಂಗ್ ರೋಡು, ಇದೇ ಥರ ರೋಡು. ಇದೇ ರೋಡು. ಇದೇ ಲ್ಯಾಂಡು. ಏನೇ ಈ ಮಳೆ ಬೇಕಂದ್ರೆ ಪಾರ್ಥನೆ ಮೇಳ, ಇದೇ ಲ್ಯಾಂಡು 2 ಎಕರೆ. ಒಳ್ಳೆ ವಾಟರ್ ಬೆಲ್ಟ್ ಜಾಗ. ಒಂದು ಕಡೆ ಪೆನ್ಷನ್ ಮಾಡ್ಕೊಂಡ್ರೆ ಪಕ್ಕದವರು, ಇನ್ನೊಂದು ಕಡೆ ಆ ಕಡೆನೂ ದಾರಿಯವರು ಪೆನ್ಷನ್ ಮಾಡ್ಕೊಂಡ್ರೆ, ಇನ್ನೆರಡು ಕಡೆ ನೀವು ಹಾಕೋಬೇಕು ತಗೊಂಡು. 2 ಎಕರೆ. ಇವರು 26 ಲಕ್ಷ ಹೇಳ್ತಾರೆ. ವ್ಯಾಪಾರಕ್ಕೆ ಹೋತಂದರೆ ನೆಗೋಷಿಯಬಲ್ ಆಗುತ್ತೆ. ಜನರಲ್ ಪ್ರಾಪರ್ಟಿ, ಲಿಂಗಾಯತರದು. ಇದು ಮೈಸೂರಿಗೆ ಒಂದು 46 ಕಿಲೋಮೀಟ್ರ್ ಆಗುತ್ತೆ. ಊಟಿ NH ರೋಡ್ಗೆ 7 ಕಿಲೋಮೀಟ್ರ್ ಆಗುತ್ತೆ. ಇದೇ ಥರ ಮಣ್ಣು ನೋಡಿ. ಒಳ್ಳೆ ವಾಟರ್ ಬೆಡ್ ಜಾಗ ನೋಡಿ. ಪಕ್ಕದಲ್ಲೇ ಆಗಿದೆ. ಪಕ್ಕದಲ್ಲಿ ಬಾಳೆ ನೋಡಿ ಹೆಂಗೆ ಬೆಳೆದರು ನೋಡಿ. ಇದು 33 ಅಡಿ ರೋಡು. ಇದು ಮಣ್ಣು ಇದೇ ಥರ ಮಣ್ಣು, ಕೆಂಪು ಮಣ್ಣು. ಒಂದು ಕಡೆ ಫೆನ್ಸಿಂಗ್ ಮಾಡಿದ್ರೆ ನೋಡಿ ಸರ್, 2 ಕಡೆ ಫೆನ್ಸಿಂಗ್ ಆದ, 2 ಕಡೆ ನೀವು ಮಾಡಬೇಕು ನೋಡಿ. ಈ ಕಡೆ ಫ್ರಂಟು ಫೆನ್ಸಿಂಗ್ ಮಾಡಾಗದೆ. ಏನು ಮಳೆ ಬೆಳ್ಕೊಳ್ಳೋದೆ ಈ ಲ್ಯಾಂಡು. 2 ಎಕರೆ, 2 ಸಾಯಿಲು. ಜನರಲ್ ಪ್ರಾಪರ್ಟಿ, ಲಿಂಗಾಯತರ ಅದು. ಸೇಮ್ ಆಪೋಸಿಟ್ ಲ್ಯಾಂಡ್ ನೋಡಿ. ಮಣ್ಣು ಈ ಥರ ಇರುತ್ತೆ ಅಷ್ಟೇ. ಕಡೆ ಎಲ್ಲ ಪಕ್ಕ ಅದ. ಒಳ್ಳೆ ವಾಟರ್ ಬೆಡ್ ಜಾಗ. ಸುತ್ತಲೂ ಪಂಪ್ ಸೆಟ್ಗಳಿವೆ ನೋಡಿ. ಇಲ್ಲೂ ಅಲ್ಲೂ ಒಂದು ಪಂಪ್ ಸೆಟ್ ಹೆಂಗಿದೆ ನೋಡಿ ಸರ್. ಬೇಕು ಅಂದರೆ ಕೆಳಗಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಧನ್ಯವಾದಗಳು.